ಮೊದಲು 80 ಸೆಂಟಿಮೀಟರ್ ಬಟ್ಟೆ ತಗೊಳ್ಬೇಕು. 80 ಸೆಂಟಿಮೀಟರ್ ಬಟ್ಟೆ, ಸುಕ್ಕಾಗಿರ್ಬಾರ್ದು ಬಟ್ಟೆ, ಚೆನ್ನಾಗಿ ಇದ್ ಮಾಡಬೇಕು. ನಾನು ಇವತ್ತು 38 ಸೈಜಿನ ಬ್ಲೌಸ್ ಹೇಳ್ತಾ ಇದ್ದೀನಿ. 38 ಸೈಜ್ ಬ್ಲೌಸ್ ಫಸ್ಟ್ ಹೇಳ್ತಾ ಇರೋದು. ಫಸ್ಟ್ ಬ್ಲೌಸ್ ಬ್ಯಾಕ್ ಹಿಂದ್ಗಡೆ ಅಳತೆ ಮಾಡ್ಕೋಬೇಕು. ರೆಡಿ ಬ್ಲೌಸ್ ಒಂದ್ ವೇಳೆ 14 ಇದ್ರೆ ನಾವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. ರೆಡಿ ಬ್ಲೌಸ್ 14 ಇದ್ರೆ ನಾವು 2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 16 ತಗೊಳ್ಬೇಕು. ಅಂದ್ರೆ 2 ಇಂಚ್ ಏನಾಗುತ್ತೆ, ಮಡಚಿ ಹೊಲಿಯೋಕ್ಕಾಗುತ್ತೆ 2 ಇಂಚ್. ನಾನಿಲ್ಲಿ ರೆಡಿ ಬ್ಲೌಸ್ 14 ಇದ್ರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ, 16 ತಗೊಳ್ತಾ ಇದ್ದೀನಿ. 16 ರೆಡಿ ಬ್ಲೌಸ್ಗೆ. ನಾನಿವತ್ತು ಹೇಳ್ತಾ ಇರೋದು ಪ್ಲೇನ್ ಬ್ಲೌಸ್. ಪ್ಲೇನ್ ಬ್ಲೌಸ್ 38 ಸೈಜಿನ ಬ್ಲೌಸ್ ನಾ ಹೇಳ್ತಾ ಇರೋದು. ಬ್ಯಾಕ್ ಫಸ್ಟ್ ಹೇಳ್ತಾ ಇದ್ದೀನಿ. ಶೋಲ್ಡರ್ 5.5 ತಗೊಳ್ತಾ ಇದ್ದೀನಿ. ಶೋಲ್ಡರ್ 5.5. ಆಮೇಲೆ ಬ್ಯಾಕ್ ನೆಕ್ 2, ಬ್ಯಾಕ್ ಕೂಡ 9 ತಗೊಳ್ತಾ ಇದ್ದೀನಿ. ಡೀಪ್ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ನಾನ್ ಮಾತ್ರ ಇಲ್ಲಿ 9 ತಗೊಳ್ತಾ ಇದ್ದೀನಿ. ಅವ್ರು ಕೆಲವ್ರಿಗೆ ಬೇಕಾದ್ರೆ 10 ತಗೊಳ್ಬಹುದು, ಇಲ್ಲ ಅಂದ್ರೆ 8.5 ತಗೊಳ್ಬಹುದು. ಇದು 16 ಇದೆ. 2 ಇಂಚ್ ಎಕ್ಸ್ಟ್ರಾ ಮಡ್ಚಿ ಹೋದ್ರೆ 14 ಆಗುತ್ತೆ ರೆಡಿ ಬ್ಲೌಸ್. ಇಲ್ಲಿನೂ ಅಷ್ಟೇನೆ, ಇದು 5.5 ತಗೊಳ್ಬೇಕು. ಇಲ್ಲಿನೂ 5.5 ತಗೊಳ್ಬೇಕು. ಹಿಂದ್ಗಡೆ 11.5 ಇದೆ. 38 ಸೈಜಿನ ಬ್ಲೌಸ್ 11.5 ಇದೆ. ನಾನು 11.5 ಮಾರ್ಕ್ ಮಾಡ್ತಾ ಇದ್ದೀನಿ. 11.5ಗೆ 2 ಇಂಚ್ ಎಕ್ಸ್ಟ್ರಾ ಒಳಗಡೆ ಬರುತ್ತೆ ಹೊಲಿಗೆಗೆ. 2 ಇಂಚ್ ಒಳಗಡೆ ಬರುತ್ತೆ ಹೊಲಿಗೆ. 2 ಇಂಚು ಅಂದ್ರೆ ನಾವು 11 ಇದ್ರೆ 11 ಇದ್ರೆ ರೆಡಿ 9 ಇದ್ರೆ ನಾವು 11 ತಗೊಳ್ಬೇಕು. 2 ಇಂಚ್ ಎಕ್ಸ್ಟ್ರಾ ಪ್ಲಸ್ 2 ಆಡ್ ಮಾಡಬೇಕು. ರೆಡಿ ಯಾವಾಗ್ಲೂ 9 ಇದ್ರೆ 2 ಇಂಚ್ ಎಕ್ಸ್ಟ್ರಾ ಆಡ್ ಮಾಡಬೇಕು. ಅಂದ್ರೆ 11.5 ಆಗುತ್ತೆ. 11.5 ತಗೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಕಿಗೆ. ಇಲ್ಲಿ ಕೂಡ 2. ಸ್ಕೇಲಿಂದ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ. ನೀವು ಈ ಸ್ಕೇಲಲ್ಲಿ ಇಟ್ಕೊಂಡು ಅಳತೆ ನೋಡ್ಬೋದು ಬೇಕಿದ್ರೆ ಇನ್ನೊಂದ್ಸಾರಿ 11.5 ಇದೆನಾ ಇಲ್ವಾ ಅಂತ ಹೇಳಿ. ಇದು 11.5. ಇಲ್ಲಿ ಇದು 5.5 ಬರಬೇಕು. ಇದೂನು ಬ್ಯಾಕ್ ಇಂದು 5.5. ಇದು 2. ಬ್ಯಾಕ್ ಬ್ಲೌಸ್ ಫಸ್ಟ್ ಬ್ಯಾಕ್ ಹೇಳ್ತಾ ಇದ್ದೀನಿ ನಾನು. ಫಸ್ಟ್ ಬ್ಯಾಕ್ ನಾರ್ಮಲ್ ಬ್ಲೌಸ್, ಇದು ಪ್ಲೇನ್ ಬ್ಲೌಸ್. ನೀವು ಕ್ಯಾನ್ವಾಸ್ ತಗೊಳ್ಬೇಕಾಗಿದ್ರೆ 11.5 ಬದಲು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. 12 ತಗೊಳ್ಬೇಕು ಕ್ಯಾನ್ವಾಸ್ ತಗೊಳ್ಬೇಕಾಗಿದ್ರೆ. ನಾನು ಇಲ್ಲಿ ಕ್ಯಾನ್ವಾಸ್ ತಗೊಳ್ತಾ ಇಲ್ಲ, ಇದು ಪ್ಲೇನ್ ಬ್ಲೌಸ್ ಅಲ್ಲ, ಅದಕ್ಕೋಸ್ಕರ ನಾವು ಒಳಗಡೆ ತಗೊಂಡಿದ್ದೀನಿ. ರೆಡಿ ಬ್ಯಾಕ್ ಸೈಡ್ ಅವ್ರದ್ದು 9 ಇದ್ರೆ ನಾವು 2 ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು. 2 ಇಂಚ್ ಹೊಲಿಗೆ ಬರುತ್ತೆ ಇಲ್ಲಿ. ಆ 2 ಇಂಚ್ 9 ಇದ್ರೆ 9.5 ಇದ್ರೆ ನಾವು 11.5 ತಗೊಳ್ಬೇಕು 2 ಇಂಚು. ಇಲ್ಲಿ ನಾನು 11.5 ತಗೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇನೆ. ಇಲ್ಲಿ 9.5 ಇದ್ರೆ ಇಲ್ಲಿ ಕೂಡ 11.5 ತಗೊಳ್ಬೇಕು. 2 ಇಂಚ್ ಎಕ್ಸ್ಟ್ರಾ. 2 ಇಂಚ್ ಒಳಗಡೆ ಹೊಲಿಗೆ ಬರುತ್ತಲ್ಲ ಅದಕ್ಕೇನೆ. ಇಲ್ಲಿ 4 ಇಂಚ್ ಇದಕ್ಕೆ ಟಕ್ಸ್ ಹಿಡಿಯಕ್ಕೆ, ಹಿಂದೆ ಬ್ಯಾಕ್ ಟಕ್ಸ್ ಹಿಡಿತೀವಲ್ಲ, ಬ್ಯಾಕ್ ಅಲ್ಲಿ ಟಕ್ಸ್. ಈ ಟಕ್ಸ್ ಮಾತ್ರ ಏನ್ ಮಾಡ್ಬೇಕಂದ್ರೆ ಇವೆರಡು ಮಧ್ಯೆ ಇರುತ್ತಲ್ಲ, ಇವೆರಡು ಮಧ್ಯೆ ಮಿಡ್ಲ್ ಬರ್ಬೇಕು ಈ ಟಕ್ಸ್ ಯಾವಾಗ್ಲೂ. ಇಲ್ಲಿ ನೋಡಿ ಈ ತರ ಮಿಡ್ಲ್, ಈ ತರ ಮಾಡ್ಬಿಟ್ಟು ಮಿಡ್ಲ್, ಈ ಮಿಡ್ಲ್ ಇಲ್ಲಿ ಬಂದಿದೆ. ಇದು 4 ಇಂಚ್ ತಗೊಂಡಿದ್ದೀನಿ ನಾನು. ಅವ್ರಿಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಉದ್ದ ತಗೊಳ್ಬಹುದು. ನಾನ್ ಮಾತ್ರ ಇಲ್ಲಿ 4 ಇಂಚೇ ತಗೊಂಡಿದ್ದೀನಿ. ಇಲ್ಲಿ
ಸ್ಲೀವ್ಸ್ ರೌಂಡ್ 2 ತಗೊಳ್ತಾ ಇದ್ದೀನಿ. ಸ್ಲೀವ್ಸ್ ರೌಂಡ್ ಇಲ್ಲಿ 2, ಇಲ್ಲಿ 1 ಸ್ಲೀವ್ಸ್ ರೌಂಡ್. ಶೇಪ್ ಹಾಕೋಬೇಕು ಈ ತರ. ಇದು ಸ್ಲೀವ್ಸ್ ರೌಂಡ್ ಆಯ್ತು. ಇದು ಫಸ್ಟ್ ಬ್ಯಾಕ್ ಆಯ್ತು. ಬ್ಯಾಕ್ ಎಷ್ಟು ತಗೊಂಡಿದ್ವಿ ಇನ್ನೊಂದ್ಸಾರಿ ನಿಮ್ಗೆ ಹೇಳ. ಬ್ಯಾಕ್ ರೆಡಿ 14 ಇದ್ರೆ 16 ತಗೊಂಡಿದ್ದೀವಿ. 2 ಇಂಚ್ ಎಕ್ಸ್ಟ್ರಾ ಮಡ್ಚ್ ಹೊಲಿಯೋಕ್ ಬರುತ್ತೆ ಅಂತ. ಇಲ್ಲಿ 16 ತಗೊಂಡಿದ್ದೀವಿ ಅಂದ್ರೆ ನಾವು ಫ್ರಂಟ್ ಕೂಡ ಅಷ್ಟೇ 16 ತಗೊಳ್ಬೇಕು. ಇಲ್ಲಿ ಫ್ರಂಟ್ ಕೂಡ ಅಷ್ಟೇ 16 ತಗೊಳ್ಬೇಕು. ಫ್ರಂಟ್ ಇಲ್ಲಿ 16, ಫ್ರಂಟ್ 16. ಇಲ್ಲಿ ಬ್ಯಾಕ್ ಎಷ್ಟು ತಗೊಂಡಿದ್ದೀವಿ, ಶೋಲ್ಡರ್ 5.5 ತಗೊಂಡಿದ್ದೀವಿ. ಇಲ್ಲಿನೂ ಅಷ್ಟೇ ತಗೊಳ್ಬೇಕು, 5.5 ತಗೊಳ್ಬೇಕು. ಇಲ್ಲಿ ಶೋಲ್ಡರ್ 2 ಸರಿ ಇರಬೇಕು, 2. ಆಮೇಲೆ ಇಲ್ಲಿ ಕೂಡ ಅಷ್ಟೇನೆ 38 ಸೈಜಿನ ಬ್ಲೌಸ್ ಅಷ್ಟೇ ಬರುತ್ತೆ, 5.5. ಇಲ್ಲಿ ಕೂಡ 5.5ನೇ, ಹಿಂದ್ಗಡೆ ಮುಂದ್ಗಡೆ. ಇದು ನೆಕ್ ಮಾಡ್ತೀನಿ ಇವಾಗ. ನೆಕ್ 2 ತಗೊಳ್ಬೇಕು, 2. ಇಲ್ಲಿ ಉದ್ದ ತುಂಬಾ ಉದ್ದ ಆದ್ರೆ ತುಂಬಾ ಡೀಪ್ ಆಗುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ 7 ತಗೊಳ್ಬೇಕು. 7 ತಗೊಂಡ್ರೆ ಸಾಕು 38 ಸೈಜ್ ಇದಕ್ಕೆ. 7, 2. ಇಲ್ಲಿ 11.5 ತಗೊಂಡಿದ್ದೆ ಬ್ಯಾಕಿಗೆ. ಇಲ್ಲಿ ಫ್ರಂಟ್ ಕೂಡ ಅಷ್ಟೇ 11.5ನೇ ತಗೊಳ್ಬೇಕು. ರೆಡಿ 9.5 ಇದೆ, 2 ಇಂಚ್ ಎಕ್ಸ್ಟ್ರಾ ಒಳಗಡೆ ಹೋಗುತ್ತೆ ಅಂದ್ರೆ 11.5 ತಗೊಳ್ಬೇಕು. 11.5 ಇಲ್ಲಿಂದ 11.5 ಅಂದ್ರೆ ಇಲ್ಲಿ ಬರುತ್ತೆ. 2 ಇಂಚ್ 2 ಎಕ್ಸ್ಟ್ರಾ ಒಳಗಡೆ ಹೊಲಿಗೆ ಬರುತ್ತೆ ಇಲ್ಲಿ. ಬ್ಯಾಕ್ ಎಷ್ಟು ತಗೊಂಡಿರ್ತೀರೋ ಫ್ರಂಟ್ ಕೂಡ ಅಷ್ಟೇ ತಗೊಳ್ಬೇಕು ಸಾಮಾನ್ಯವಾಗಿ. ಇಲ್ಲಿಂದ ಇಟ್ಟು ನೋಡ್ಕೊಳ್ಬಹುದು ನೀವು. ಇಲ್ಲಿಂದ ಇದನ್ನು 11.5 ತಗೊಳ್ಬೇಕು ಕೆಳಗಡೆದು. 2 ಇಂಚ್ ಎಕ್ಸ್ಟ್ರಾ, 2 ಇಂಚ್ ಒಳಗಡೆ ಬರುತ್ತೆ ಹೊಲಿಗೆ. ಸ್ಕೇಲ್ ಇಂದ ಲೈನ್ ಹಾಕೊಳ್ಬೇಕು ಸರಿಯಾಗಿ. ಇದು ಫ್ರಂಟ್ ನಾ ಹೇಳ್ತಾ ಇರೋದು. ಫ್ರಂಟ್ ಬ್ಲೌಸ್ ಫ್ರಂಟ್ ಹೇಳ್ತಾ ಇರೋದು. ಬ್ಲೌಸ್ ಇನ್ ಫ್ರಂಟ್ ಮುಂದಿನ ಭಾಗ, ಬ್ಲೌಸ್ ಮುಂದಿನ ಭಾಗನ ಹೇಳ್ತಾ ಇರೋದು. ಇಲ್ಲಿ 2 ಸ್ಲೀವ್ಸ್ ರೌಂಡ್ 2, ಇಲ್ಲಿ ಕೂಡ ಸ್ಲೀವ್ಸ್ ರೌಂಡ್ 2, ಮಿಡ್ಲ್ 1, ಮಧ್ಯ ಶೇಪ್ ಹಾಕೊಳ್ಬೇಕು ಚೆನ್ನಾಗಿ ರೌಂಡ್ ಆಗಿ. ಇಲ್ಲಿ ಮುಂದ್ಗಡೆದು ಇಲ್ಲಿ ಕೂಡ ಶೇಪ್ ಹಾಕೊಳ್ಬೇಕು. ಇಲ್ಲಿ 7 ತಗೊಂಡಿದ್ವಲ್ಲ ಡೀಪ್, ಮುಂದ್ಗಡೆ ಸ್ಲೀವ್ಸ್ ಬ್ಲೌಸ್. ಇಲ್ಲಿಂದ ಬೆಲ್ಟ್ ಅಂತಾರೆ ಇದಕ್ಕೆ. ಬೆಲ್ಟ್ 2.5 ತಗೊಳ್ತಾ ಇದ್ದೀನಿ ಈ ಕಡೆ. ಇಲ್ಲಿಂದ 3.5 ತಗೊಳ್ತಾ ಇದ್ದೀನಿ ಬೆಲ್ಟ್. 3.5 ಕ್ರಾಸ್ ಬೆಲ್ಟ್ ಅಂತಾರೆ ಇದಕ್ಕೆ. ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಸಾಮಾನ್ಯವಾಗಿ ಲೆಫ್ಟ್ 3 ರೈಟ್ 3 ಇರಬೇಕು. ಅಂದ್ರೆ ನಿಮ್ಗೆ ಕ್ರಾಸ್ ಬೆಲ್ಟ್ ಮಾಡಕ್ ಬರುತ್ತೆ, ಇಲ್ಲಾಂದ್ರೆ ಮಾಡಕ್ ಬರಲ್ಲ ಕ್ರಾಸ್ ಬೆಲ್ಟ್. ಇಲ್ಲಿಂದ 3.5. ಈ 3.5 ಏನಿದೆಯಲ್ಲ ಈ ಮಿಡ್ಲ್ ಬರುತ್ತೆ, ಈ ಶೋಲ್ಡರ್ ಮಿಡ್ಲ್ ಬರುತ್ತೆ. ಈ 3.5 ಈ ಮಿಡ್ಲೇ ಬರಬೇಕು, ಈ ಶೋಲ್ಡರ್ ಮಿಡ್ಲೆ ಈ 3.5. ಇಲ್ಲಿ 2 ಟಕ್ಸ್ ಹಿಡಿಯೋದಂತ ಇದಕ್ಕೆ. ಇದು 1.25, ಇದನ್ನು 1.25 ತಗೊಳ್ತಾ ಇದ್ದೀನಿ.
ಬ್ಲೌಸ್ ಫ್ರಂಟ್ ಭಾಗ, ಫ್ರಂಟ್ ಭಾಗ ಇದು 2. ಇಲ್ಲಿಂದ ಕಾಲು 3/4 ಇಂಚು, ಇದು ಹೀಗೆ ಸ್ಟ್ರೈಟ್ ಬರಬೇಕು. ಇಲ್ಲಿಂದ 2 ಟಕ್ಸ್ ಅಂತಾರೆ ಇದಕ್ಕೆಲ್ಲ, ಬ್ಲೌಸ್ ಟಕ್ಸ್. ಇದು 1.5 ಇಂಚು, ಇದು 2 ಇಂಚು. ನೀವು ಬೇಕಿದ್ರೆ 2 ಇಂಚ್ ತಗೊಳ್ಳಿ, ಇಲ್ಲ ಅಂದ್ರೆ 2.5 ಇಂಚ್ ತಗೊಳ್ಳಿ. ಅವ್ರವ್ರ ಅನುಕೂಲಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬಹುದು. ಇಲ್ಲಿ ಕೂಡ ಅಷ್ಟೇನೆ, ಇಲ್ಲಿ ಕೂಡ ನಾನು 2 ಇಂಚ್ ತಗೊಳ್ತಾ ಇದ್ದೀನಿ. 2 ಇಂಚ್. ಇದು ಬ್ಲೌಸ್ ಫ್ರಂಟ್, ಇದು ಬ್ಲೌಸ್ ಫ್ರಂಟ್. ಬ್ಲೌಸಿನ ಮುಂದಿನ ಭಾಗ ನಾ ಹೇಳ್ತಾ ಇರೋದು. ಇದು ಹಿಂದಿನ ಭಾಗ, ಇದು ಮುಂದಿನ ಭಾಗ. ಹಿಂದಿನ ಭಾಗ ಎಷ್ಟು ತಗೊಂಡಿರ್ತೀರೋ 16, ಮುಂದಿನ ಭಾಗನೂ ಅಷ್ಟೇ 16 ತಗೊಳ್ಬೇಕು. ಇಲ್ಲಿ ಶೋಲ್ಡರ್ 5.5 ತಗೊಂಡ್ರೆ ಮುಂದಿಂದು 5.5ನೇ ತಗೊಳ್ಬೇಕು. ಇಲ್ಲಿ ಮಾತ್ರ ನೆಕ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಬ್ಯಾಕ್ ಇಂದು 9 ತಗೊಂಡಿದ್ರೆ ಫ್ರಂಟ್ ಇಂದು ನೆಕ್ 7 ತಗೊಳ್ಬೇಕು. ಇದು ಬ್ಯಾಕ್ ಮಾತ್ರ ಕೆಲವರಿಗೆ ಇನ್ನೂ ಡೀಪ್ ಬೇಕಾಗಿದ್ರೆ 10 ತಗೊಳ್ಬಹುದು, 11 ತಗೊಳ್ಬಹುದು. ಆದ್ರೆ ಇದು ಫ್ರಂಟ್ ಮಾತ್ರ ನೆಕ್ 7 ಮೇಲೆ ತಗೊಂಡ್ರೆ ತುಂಬಾ ಮೇಲ್ ಬರುತ್ತೆ. 7 ಮೇಲೆ 7 ತಗೊಳ್ಬೇಕು. ಇಲ್ಲ ತುಂಬಾ ಅವರಿಗೆ ಇದು ದಪ್ಪ ಇದ್ರೆ 7.5 ತಗೊಳ್ಬಹುದು ಇದು. ಆಮೇಲೆ ಟಕ್ಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಬೆಲ್ಟ್, ಕ್ರಾಸ್ ಬೆಲ್ಟ್ ಅಂತಾರೆ ಇದಕ್ಕೆ. ಕ್ರಾಸ್ ಬೆಲ್ಟ್ 38 ಸೈಜ್ ಇಂದು. ಇಲ್ಲಿಂದ 2.5, ಇಲ್ಲಿಂದ 3.5, ಇಲ್ಲಿಂದ ಈ 3.5 ತಗೊಂಡ್ಬಿಟ್ಟು ಇಲ್ಲಿ ಕ್ರಾಸ್ ಆಗಿ ಲೈನ್ ಹಾಕ್ಬೇಕು ಇದಕ್ಕೆ. ಆಮೇಲೆ ಇಲ್ಲಿಂದ 3.5 ತಗೊಳ್ಬೇಕು. ಈ 3.5ಗೆ ಇಲ್ಲಿ 2 ಇಂಚ್ ತಗೊಳ್ಬೇಕು. ಇಲ್ಲಿ 2 ಇಂಚ್. ಈ ಮಧ್ಯ ಟಕ್ಸ್ ಇರುತ್ತಲ್ಲ, ಇದು ಈ ಮಿಡ್ಲ್ ಬರಬೇಕು. ಈ ಮಿಡ್ಲ್ ಇಲ್ಲಿಂದ ಅರ್ಧ ಇಂಚು. ಆಮೇಲೆ ಈ ಕಡೆ ಶೋಲ್ಡರ್ ಹತ್ರ ಇಲ್ಲಿ 2 ಇಂಚು, ಈ ಕಡೆ 1.5 ಇಂಚು, ಇಲ್ಲಿ 2 ಇಂಚ್ ತಗೊಳ್ಬೇಕು. ಇಲ್ಲಿ 2 ಇಂಚ್ ತಗೊಳ್ಬೇಕು. ಇಲ್ಲಿಂದ 2 ಇಂಚ್ ತಗೊಳ್ಬೇಕು. ಆಮೇಲೆ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಫಸ್ಟ್ ಬ್ಯಾಕ್ ಇಂದ ಕಟ್ ಮಾಡ್ಕೊಂಡು ತೆಗಿಬೇಕು. ಆಮೇಲೆ ನಂತರ ಫ್ರಂಟ್ ಕಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೇಕು. ಕ್ರಾಸ್ ಬೆಲ್ಟ್ ಯಾವಾಗ್ಲೂ 6 ಬೇಕು. ರೈಟ್ 3 ಇರಬೇಕು, ಲೆಫ್ಟಿಗೆ 3 ಇರಬೇಕು.